ಅಮ್ಮ ಎಷ್ಟು ಲೇಟ್ ಆಗ್ತಾ ಇದೆ. ಈ ಸುಮಾ ಒಳಗಡೆ ಏನು ಮಾಡ್ತಾ ಇದ್ದಾಳೆ? ಇಷ್ಟೊತ್ತಾದರೂ ಬರಲಿಲ್ವಲ್ಲ? ಏನು ಮಾಡ್ತಾ ಇದ್ದಾಳೋ ಏನೋ ಕಣ, ನನಗೂ ಗೊತ್ತಿಲ್ಲ. ಈಗ ಸ್ವಲ್ಪ ಹೊತ್ತು ಮೊದಲು ಅವಳು ಬ್ಯಾಗ್ ಪ್ಯಾಕ್ ಮಾಡ್ತಾ ಇದ್ದಿದ್ದನ್ನಂತೂ ನೋಡಿದೆ. ಇನ್ನೇನು ಬರ್ಬೋದು ಇರು. ಏನು ಬ್ಯಾಗ್ ಪ್ಯಾಕ್ ಮಾಡ್ತಾ ಇದ್ಲಾ? ಬ್ಯಾಗ್ ಎಲ್ಲ ಪ್ಯಾಕ್ ಮಾಡ್ಕೊಳ್ಳೋಂಥದ್ದೇನಿದೆ? ನಾವೇನು ಟ್ರಿಪ್ಪಿಗೆ ಹೊರಟಿದ್ದೀವಿ, ಹೋಗ್ತಾ ಇರೋದು ಫಿಲಮ್ ನೋಡೋಕ್ಕೆ. ಮೂವಿ ನೋಡೋಕ್ಕೆ ಹೋಗೋಕ್ಕೆ ಇಷ್ಟೆಲ್ಲ ಬ್ಯಾಗ್ ಪ್ಯಾಕ್ ಮಾಡ್ಕೊಳ್ಳೋ ಅವಶ್ಯಕತೆ ಏನಿದೆ? ನಿನಗೆ ಗೊತ್ತಲ್ವೇನೋ, ಅವಳು ಬ್ಯಾಗ್ ಪ್ಯಾಕ್ ಮಾಡ್ಕೊಳ್ದೆ ಎಲ್ಲಿಗೂ ಹೋಗಲ್ಲ. ಹ್ಞೂ ನಮ್ಮ ಗೊತ್ತು. ಬರೀ ಬ್ಯಾಗ್ ಪ್ಯಾಕ್ ಮಾಡ್ಕೊಳ್ಳೋದಷ್ಟೇ ಅಲ್ಲ, ಎಷ್ಟು ದೊಡ್ಡ ಬ್ಯಾಗ್ ಪ್ಯಾಕ್ ಮಾಡ್ಕೋತಾಳೆ. ಆ ಬ್ಯಾಗನ್ನು ನೋಡ್ತಾ ಇದ್ರೆ ಎಷ್ಟು ದಿನ ಊರಿಗೆ ಹೋಗ್ತಾ ಇದ್ದಾಳೇನೋ ಅನ್ಬೇಕು, ಆ ಥರ ಇರುತ್ತೆ. ಅಯ್ಯೋ ಸಾಕು ಸಾಕು, ಇನ್ನು ಎಷ್ಟು ಅಂತ ನನ್ನನ್ನು ಬೈಕೊಳ್ತೀರಾ? ಬಂದಾಯ್ತು, ನಾನು ನಡೀರಿ ಇನ್ನು ಹೊರಡೋಣ. ಸುಮಾ ಕೈನಲ್ಲಿ ಕಡಿಮೆ ಅಂದ್ರೂ ಒಂದು 8-10 kg ಹ್ಯಾಂಡ್ ಬ್ಯಾಗ್ ಇರುತ್ತೆ. ಅಮ್ಮ ದೇವ್ರೆ, ಇಷ್ಟು ದೊಡ್ಡ ಬ್ಯಾಗು! ಸುಮಾ ಎಷ್ಟು ದೊಡ್ಡ ಬ್ಯಾಗ್ ಯಾಕೆ ತಗೊಂಡಿದ್ಯಾ? ನಾವು ಈಗ ಮೂವಿ ನೋಡ್ಕೊಂಡು ಹಾಗೆ ವಾಪಸ್ ಬರೋದು, ಅಲ್ಲೇ ಥಿಯೇಟ್ರಲ್ಲೇ 2-3 ದಿನ ಉಳ್ಕೊಳ್ತಾ ಇಲ್ಲ. ನಿಮಗಂತೂ ಯಾವಾಗಲೂ ನನ್ನ ಬ್ಯಾಗ್ ಮೇಲೆ ಕಣ್ಣು. ನಾನು ಎಲ್ಲಿಗೆ ಹೊರಟರು ಪೂರ್ತಿ ತಯಾರಿ ಮಾಡ್ಕೊಂಡೇ ಹೋಗ್ತೀನಿ ಅಂತ ನಿಮಗೆ ಗೊತ್ತಲ್ವಾ? ಇದ್ರಲ್ಲಿ ನಾನು ತಿಂಡಿ ಇಟ್ಕೊಂಡಿದ್ದೀನಿ. ನಿಮಗೆ ಗೊತ್ತಲ್ವಾ ಥಿಯೇಟ್ರಲ್ಲಿ ಪಾಪ್ಕಾರ್ನು ಏನೋ ತಗೊಳಕ್ಕೆ ಹೋದರೆ ಎಷ್ಟು ಕಾಸ್ಟ್ಲಿ ಇರುತ್ತೆ ಅಂತ. ಸರಿ ಹೋಯ್ತು. ನಾನು ನಿನ್ನನ್ನು ಒಳ್ಳೆ ಥಿಯೇಟ್ರಲ್ಲಿ ಮೂವಿ ನೋಡೋಣ ಅಂತ ಕರ್ಕೊಂಡು ಹೋಗ್ತಿದ್ರೆ ನೀನು ಅಲ್ಲಿ ಸಿಗೋ ತಿಂಡಿ ಎಷ್ಟು ಕಾಸ್ಟ್ಲಿ ಆಗಿರತ್ತೆ ಅಂತ ಯೋಚನೆ ಮಾಡ್ಕೊಂಡು ಕೂತಿದ್ಯಾ. ನೋಡ್ ಸುಮಾ, ಈ ತಿಂಡಿ ಗಿಂಡಿ ಎಲ್ಲ ಹೊತ್ಕೊಂಡು ಹೋಗೋ ಅವಶ್ಯಕತೆ ಇಲ್ಲ. ಈ ಬ್ಯಾಗ್ ಸೈಜ್ ನೋಡ್ತಾ ಇದ್ರೆ ಇದ್ರಲ್ಲಿ ಬರೀ ತಿಂಡಿ ಅಷ್ಟೇ ಅಲ್ಲ, ತಿಂಡಿ ಬಿಟ್ಟು ಇನ್ನೂ ಬೇರೆ ಏನೇನೋ ತುಂಬಿಕೊಂಡಿದ್ದಾಳೆ ಅಂತ ನನ್ಗನ್ನಿಸ್ತಾ ಇದೆ. ಹಾ ಹೌದು, ಇದರಲ್ಲಿ ಶಾಲ್ ಕೂಡ ಇದೆ ಅತ್ತೆ. ಯಾಕಂದ್ರೆ ಥಿಯೇಟ್ರಲ್ಲಿ ಎಷ್ಟು ಥಂಡಿ ಆಗ್ತಿರುತ್ತಲ್ವಾ, ಅದಕ್ಕೆ ಶಾಲು ಇಟ್ಕೊಂಡಿದ್ದೀನಿ. ಅಲ್ವೇ ಸುಮಾ, ಶಾಲ್ ಗೀಲೆಲ್ಲ ಇಟ್ಕೊಂಡು ಹೋಗೋಕ್ಕೆ ನೀನೇನು ಕಾಶ್ಮೀರ್ಗ ಹೋಗ್ತಾ ಇದೆಯಾ? ಇದ್ಯಾಕೋ ಅತ್ತಿ ಆಯ್ತು ಸುಮಾ. ಇಷ್ಟೊತ್ತವರೆಗೂ ನಿಮಗೆ ಮೂವಿಗೆ ಹೋಗೋಕ್ಕೆ ಲೇಟ್ ಆಗ್ತಾ ಇತ್ತು, ಆದ್ರೆ ಈಗ ನನ್ನ ಜೊತೆ ವಾದ ಮಾಡ್ಕೊಳ್ತಾ ನಿಲ್ಲಕ್ಕೆ ನಿಮಗೆ ಲೇಟ್ ಆಗ್ತಿಲ್ಲ ಅಲ್ವಾ? ನಡೀರಿ ಹೋಗೋಣ, ಮೂವಿಗೆ ಲೇಟ್ ಆಗುತ್ತೆ. ಇದು ನನ್ನ ಬ್ಯಾಗು, ನಾನು ಹೊತ್ಕೊಂಡು ಬರಬೇಕು. ನನಗೆ ಸಮಸ್ಯೆ ಇಲ್ಲ ಅಂದಮೇಲೆ ನಿಮಗೇನ್ರಿ ಸಮಸ್ಯೆ? ಈ ಬ್ಯಾಗ್ನ ನಾನು ನಿಮ್ಗಳ ಕೈಗಂತೂ ಕೊಡಲ್ಲ. ನಡೀರಿ ಹೊರಡೋಣ ಈಗ. ನಿನಗೆ ಏನು ಹೇಳಿದ್ರು ವೇಸ್ಟೆ. ಸರಿ ಸರಿ ನಡೀರಿ, ಇವಾಗ ಹೊರಡೋಣ, ಈಗಾಗಲೇ ಲೇಟಾಗಿ ಹೋಗಿದೆ. ಸುಮಾ ಕೈಯಲ್ಲಿರೋ ದೊಡ್ಡ ಬ್ಯಾಗನ್ನ ನೋಡಿ ಒಬ್ರು ಆಟೋದವರು ಆಟೋ ನಿಲ್ಲಿಸ್ಬಿಟ್ಟು ಕೇಳ್ತಾರೆ, ಏನು ಮೇಡಮ್, ಬಸ್ ಸ್ಟ್ಯಾಂಡಿಗೆ ಹೋಗಬೇಕು ಇಲ್ಲ ರೈಲ್ವೆ ಸ್ಟೇಷನಿಗೆ ಹೋಗಬೇಕು? ಇಲ್ಲ ಇಲ್ಲ, ನಾವು ಮೂವಿ ನೋಡಕ್ ಹೋಗ್ತಾ ಇದೀವಿ. ಏನು ಮೂವಿ ನೋಡಕ್ಕ? ಅದು ಎಷ್ಟು ದೊಡ್ಡ ಬ್ಯಾಗ್ ತಗೊಂಡು? ನನ್ನ ಬ್ಯಾಗ್ ಎಷ್ಟು ದೊಡ್ಡದಿದ್ರೆ ನಿಮಗೇನು? ನೀವೇನೀಗ ಥಿಯೇಟ್ರಿಗೆ ಬರ್ತಿರೋ ಇಲ್ವೋ ಅದನ್ನ ಹೇಳಿ. ಅಯ್ಯೋ ಮೇಡಮ್, ಕೋಪ ಮಾಡ್ಕೋಬೇಡಿ. ನಾನು ಯಾಕೆ ಕೇಳಿದೆ ಅಂದರೆ, ಇಲ್ಲಿವರೆಗೂ ನಾನು ಇಷ್ಟು ದೊಡ್ಡ ಬ್ಯಾಗ್ ತಗೊಂಡು ಮೂವಿ ನೋಡಕ್ಕೆ ಹೋಗ್ತಾ ಇರೋದನ್ನ ಯಾರನ್ನೂ ನೋಡಿಲ್ಲ, ಅದಕ್ಕೆ ಕೇಳಿದೆ ಅಷ್ಟೆ. ನೀವೊಂದು ಕೆಲಸ ಮಾಡಿ, ನೀವು ಈ ಮೇಡಮ್ ನಂಬರ್ ತೊಗೊಂಡ್ಬಿಡಿ, ನಿಮ್ಮ ನಂಬರು ಅವ್ರಿಗೆ ಕೊಡಿ. ಯಾಕಂದರೆ ಇವರು ಎಲ್ಲಿಗೇ ಹೋದರೂ 1000 kg ಬ್ಯಾಗ್ ಹೊತ್ಕೊಂಡೇ ಓಡಾಡೋದು, ಹಾಗಾಗಿ ಇವರಿಗೆ ಆಟೋ ಅವಶ್ಯಕತೆ ತುಂಬ ಇರುತ್ತೆ. ಏನ್ರಿ ನೀವು ಏನೇನೋ ಹೇಳ್ತೀರಾ? ಅತ್ತೆ ನೋಡಿ ಅತ್ತೆ, ಇವ್ರನ್ನ ಹೇಗೆ ಮಾತಾಡ್ತಾರೆ. ರಘು ಸುಮ್ಮನಿರೋ, ರೋಡೆಲ್ಲ ಶುರು ಹಚ್ಕೊಂಡಿದ್ದೀರಾ ಇಬ್ರು ಜಗಳನ. ಸುಮ್ಮನಿರಮ್ಮ, ನಾನು ಹೇಳಿದ್ರಲ್ಲಿ ತಪ್ಪಾದರೂ ಏನಿದೆ? ನೀವೇನು ಬರ್ತೀರಾ ಇಲ್ಲ ನಾನು ಹೋಗ್ಲಾ? ಬರ್ತೀವಿ ನಡಿಯಪ್ಪ. ಹೀಗೆ 3 ಜನನು ಜಗಳ ಮಾಡ್ಕೊಳ್ತಾ ವಾದ ಮಾಡ್ಕೊಳ್ತಾ ಮೂವಿ ನೋಡಕ್ ಹೋಗ್ತಾರೆ. ಸುಮ್ಮ ಬೇಗ ಬೇಗ ಬಾ, ಆಲ್ರೆಡಿ ಲೇಟ್ ಆಗಿದೆ. ಮೂವಿ ಸ್ಟಾರ್ಟ್ ಆಗಿ 15 ನಿಮಿಷ ಆಗೋಗಿದೆ. ಬೇಗ ಬೇಗ ಬಾ, ಹೋಗೋಣ. ನೀವೇನೋ ಹೇಳ್ತೀರಿ, ಇಷ್ಟು ವಜೆ ಇರೋ ಇಷ್ಟು ದೊಡ್ಡ ಬ್ಯಾಗ್ ಹೊತ್ಕೊಂಡು ನನಗೆ ಅಷ್ಟು ಫಾಸ್ಟ್ ಆಗೆಲ್ಲ ನಡ್ಕೊಂಡು ಬರಕ್ ಆಗ್ತಿಲ್ಲ. ಓ, ಅದಕ್ಕೆ ತಾನೇ ಇಷ್ಟು ದೊಡ್ಡ ಬ್ಯಾಗ್ ಹೊತ್ಕೊಂಡು ಬರಬೇಡ ಅಂತ ನಾನು ನಿನಗೆ ಹೇಳಿದ್ದು. ನೋಡೀಗ ಒಳಗಡೆ ಹೋಗೋವಾಗ ಬ್ಯಾಗ್ ಚೆಕಿಂಗ್ ಅಂತ ಇನ್ನೊಂದು 15 ನಿಮಿಷ ಹೊರಟೋಗುತ್ತೆ. ಮೊದಲೇ ತಡ ಆಗಿದೆ, ನೀವಿಬ್ರು ಇಲ್ಲಿ ಮಾತಾಡ್ಕೊಂತ ಇನ್ನೂ ತಡ ಮಾಡಬೇಡಿ. ನಡೀರಿ ಹೋಗೋಣ. ಅಯ್ಯಮ್ಮ, ಬ್ಯಾಗ್ ಸಿಕ್ಕಾಪಟ್ಟೆ ಭಾರ, ಆದ್ರೆ ಏನ್ ಮಾಡೋದು, ಎಲ್ಲದನ್ನು ತಗೊಂಡು ಬರ್ಲೇಬೇಕಲ್ವಾ. ಇನ್ನೇನು 3 ಜನ ಒಳಗಡೆ ಎಂಟ್ರಿ ಆಗಬೇಕು. ಅಷ್ಟೊತ್ತಿಗೆ ಸೆಕ್ಯೂರಿಟಿ ಲೇಡಿ ಒಬ್ರು ಅವರನ್ನ ತಡೀತಾರೆ. ಮೇಡಮ್ ನಿಲ್ಲಿ, ಮೊದಲು ನಿಮ್ಮ ಬ್ಯಾಗ್ ಚೆಕ್ ಮಾಡಬೇಕು, ಆಮೇಲೆ ನೀವು ಒಳಗಡೆ ಹೋಗ್ಬೋದು. ಅಯ್ಯೋ ದೇವ್ರೆ, ಇನ್ನೊಂದು ಅಡೆತಡೆನಾ? ಸೆಕ್ಯೂರಿಟಿ ಲೇಡಿ ಸುಮಾ ಬ್ಯಾಗ್ ಇಸ್ಕೊಂಡು ಅದ್ರೊಳಗಿರೋದನ್ನೆಲ್ಲ ತೆಗೆದು ಚೆಕ್ ಮಾಡೋಕೆ ಶುರು ಮಾಡ್ತಾಳೆ. ಅವಳು ಬ್ಯಾಗ್ ಒಳಗಿರೋದನ್ನೆಲ್ಲ ತೆಗೆದು ಚೆಕ್ ಮಾಡೋದ್ರಲ್ಲೇ ಒಂದು 15-20 ನಿಮಿಷ ಹೊರಟೋಗುತ್ತೆ. ಏನ್ ಮೇಡಮ್ ಇದು, ಇಷ್ಟೊಂದೆಲ್ಲ ತುಂಬ್ಕೊಂಡು ಬಂದಿದ್ದೀರಾ? ನೀವೇನು ಪಿಕ್ನಿಕ್ಗೆ ಬಂದಿದ್ದೀನಿ ಅನ್ಕೊಂಡಿದ್ದೀರಾ? ಮೂವಿ ನೋಡಕ್ಕೆ ಇಷ್ಟೆಲ್ಲ ಸಾಮಾನು ತಗೊಂಡು ಯಾರು ಬರ್ತಾರೆ? ಯಾರು ತಗೊಂಡು ಬರ್ದೇ ಇದ್ರೇನು, ನಾನು ತಗೊಂಡು ಬರ್ತೀನಿ, ನನ್ನ ಇಷ್ಟ. ಈಗ ನಿಮ್ಮ ಚೆಕಿಂಗ್ ಎಲ್ಲ ಆಯ್ತು ತಾನೆ? ರೀ ನಡೀರಿ, ಒಳಗಡೆ ಹೋಗೋಣ, ಮೂವಿ ನೋಡೋಣ. ಏನು ಮೂವಿ ನೋಡೋದು? ಇನ್ನೇನು ಇಂಟರ್ವಲ್ ಬರುತ್ತೆ, ನನಗೆ ಮೂವಿ ನೋಡೋ ಇಂಟ್ರೆಸ್ಟೇ ಹೊರಟೋಯ್ತು. ಈಗ ಹೋಗಿ ಇನ್ನೇನು ಅರ್ಧ ಮೂವಿ ನೋಡಿ ಏನು ಮಾಡೋದು? ನನಗೆ ಯಾವ ಮೂವಿ ನೋಡೋ ಮನಸ್ಸು ಇಲ್ಲ, ನಾನು ಹೊರಡ್ತೀನಿ. ಲೋ ರಘು, ನಿಂತ್ಕೊಳ್ಳೋ. ಇಷ್ಟೆಲ್ಲ ಆದ್ರೂ ಸುಮಾಗ್ ಮಾತ್ರ ಏನು ಅನ್ಸಲ್ಲ. ನಾವು ಮೂವಿ ನೋಡದೆ ವಾಪಸ್ ಹೋಗ್ತಾ ಇರೋದು ಒಂಥರ ಒಳ್ಳೇದೇ ಆಯ್ತು. ನನಗೂ ಈ ಮೂವಿ ನೋಡೋಕೆ ಅಷ್ಟೊಂದು ಮನಸ್ಸೇ ಇರಲಿಲ್ಲ. ಸದ್ಯ ನಾವು ಒಳಗೆ ಹೋಗದೆ ಇರೋದು ಒಳ್ಳೇದಾಯ್ತು. ಸುಮಾ, ನಿನಗೆ ಯಾವ ಸಮಯದಲ್ಲಿ ಏನು ಮಾತಾಡಬೇಕು ಗೊತ್ತೇ ಆಗಲ್ಲಲ್ಲ.
ನಿನ್ ಗಂಡ ನೋಡಿದ್ರೆ ಇಷ್ಟಪಟ್ಟು ಮೂವಿ ನೋಡಕ್ ಬಂದ್ರೆ ಒಳಗಡೆನೂ ಹೋಗಕ್ಕಾಗ್ಲಿಲ್ವಲ್ಲ ಅಂತ ಬೇಜಾರಲ್ಲಿದ್ದಾನೆ. ನೀನ್ ನೋಡಿದ್ರೆ ಈ ತರ ಮಾತಾಡ್ತಾ ಇದೀಯ. ಸ್ವಲ್ಪ ಸುಮ್ಮನೆ ಇರು, ಅರ್ಥ ಮಾಡ್ಕೋ ಸ್ವಲ್ಪ. ಸರಿ ಬಿಡಿ ಅತ್ತೆ, ನಡೀರಿ ಹೊರಡೋಣ. ಒಂದಿನ ಸುಮಾ ಅತ್ತೆ ಪದ್ಮ ಊರಿಗೆ ಹೋಗ್ಬೇಕಾಗಿರತ್ತೆ. ಅಮ್ಮ ನಿಂದೆಲ್ಲ ರೆಡಿ ಆಗಿದೆ ತಾನೆ, ಬೇಗ ನಡಿ ಹೊರಡೋಣ, ಮತ್ತೆ ಟ್ರೈನ್ ಮಿಸ್ ಆಗ್ಬಿಟ್ರೆ ಕಷ್ಟ. ಹೂನಪ್ಪ, ಎಲ್ಲ ರೆಡಿ ಆಗಿದೆ. ಬ್ಯಾಗು ಇಲ್ಲೇ ಇಟ್ಟಿದ್ದೀನಿ ನೋಡು, ಇದು ಒಂದೇ ಬ್ಯಾಗ್ ನಂದು. ಸರಿ ನಡಿ ಹೊರಡೋಣ. ಅಷ್ಟೊತ್ತಿಗೆ ಸುಮಾ ದೊಡ್ಡ ಸೂಟ್ ಕೇಸ್ ಹೊತ್ಕೊಂಡು ಬರ್ತಾಳೆ. ಅರೆ ಇದೇನಿದು ಸುಮಾ, ಎಷ್ಟು ದೊಡ್ಡ ಬ್ಯಾಗು? ಸುಮಾ, ನಾನು 3 ದಿನದ ಮಟ್ಟಿಗೆ ಊರಿಗೆ ಹೋಗ್ತಾ ಇದ್ದೀನಿ. ನನ್ನ ಬ್ಯಾಗ್ ಕೂಡ ನಿನ್ನ ಬ್ಯಾಗ್ ಅಷ್ಟು ದೊಡ್ಡದಿಲ್ಲ. ನೀನು ಎಲ್ಲಾದ್ರೂ ಹೋಗ್ತಾ ಇದೀಯಾ? ನಾನು ಎಲ್ಲೂ ಹೊರಟಿಲ್ಲ ಅತ್ತೆ, ನಾನೀಗ ನಿಮ್ಮ ಜೊತೆ ರೈಲ್ವೆ ಸ್ಟೇಷನ್ ವರೆಗೂ ಬರ್ತಾ ಇದ್ದೀನಲ್ವಾ, ಅದಕ್ಕೆ ಈ ಬ್ಯಾಗು. ಏನು, ಅಮ್ಮನ ಸ್ಟೇಷನ್ ಬಿಟ್ಟು ಬರಕ್ಕೆ ನೀನು ಇಷ್ಟು ದೊಡ್ಡ ಬ್ಯಾಗ್ ಹೊತ್ಕೊಂಡು ಹೊರಟಿದ್ಯಾ? ಅದರಲ್ಲೂ ನಾವೀಗ ಹೋಗ್ತಾ ಇರೋದು ಮೆಟ್ರೋಲಿ, ಅಲ್ಲಿ ಇಷ್ಟು ದೊಡ್ಡ ಬ್ಯಾಗ್ ಹೊತ್ಕೊಂಡು. ಹೌದು, ಈ ಬ್ಯಾಗಲ್ಲಿ ಅಂಥದ್ದು ಏನಾದರೂ ಇಟ್ಕೊಂಡಿದ್ಯಾ? ಈ ಬ್ಯಾಗಲ್ಲಿ ನಂದು ಸನ್ ಗ್ಲಾಸಸ್ ಇದೆ, ಒಂದೆರಡು ವಾಟರ್ ಬಾಟಲ್ ಇದೆ, ಅದರಲ್ಲಿ ಒಂದು ಕೋಲ್ಡ್ ವಾಟರ್ ಇದೆ, ಇನ್ನೊಂದು ಹಾಟ್ ವಾಟರ್ ಇದೆ. ಸ್ಟೇಷನಲ್ಲಿ ಏನಾದರೂ ಟ್ರೈನ್ ಮೂವ್ ಆಗೋಕೆ ಶುರು ಆಗ್ಬಿಟ್ಟಿತ್ತು ಅಂದರೆ ಅತ್ತೆನ ಹತ್ಸೋಕ್ಕೋಸ್ಕರ ಸ್ವಲ್ಪ ಟ್ರೈನ್ನ ಕ್ಯಾಚ್ ಮಾಡೋಕ್ಕೆ ಓಡಬೇಕಾಗುತ್ತಲ್ವ, ಆವಾಗ ಹಾಕೊಳ್ಳೋಕೆ ಅಂತ ಒಂದು ಜೊತೆ ಶೂಸ್ ಇದೆ. ಆಮೇಲೆ ಮಧ್ಯದಲ್ಲಿ ಹಶ್ವೇನಾದರೂ ಆದರೆ ಅಂತ ಸ್ವಲ್ಪ ಸ್ನ್ಯಾಕ್ಸು ತಿಂಡಿ ಇದೆ. ಕೈಗೆ ಒರೆಸ್ಕೊಳ್ಳೋಕ್ಕೆ ಅಂತ ಟವಲ್ ಇದೆ. ಮತ್ತೆ ಸಾಕು ಬಿಡಮ್ಮ, ಇನ್ನೂ ಏನು ಹೇಳಬೇಡ. ರಘು, ನಡಿಯಪ್ಪ ಹೊರಡೋಣ, ಮತ್ತೆ ಟ್ರೈನ್ ಮಿಸ್ ಆಗಿಬಿಟ್ರೆ ಕಷ್ಟ. ಅವತ್ತು ಮೂವಿ ನೋಡಕ್ಕೆ ಹೋದಾಗ ಆಯ್ತಲ್ಲ, ಆ ಥರ ಆಗ್ಬಿಟ್ರೆ ಏನು ಮಾಡೋದು? ಸರಿ ಅಮ್ಮ ನಡಿ. 3 ಜನ ಮೆಟ್ರೋ ಸ್ಟೇಷನ್ನ ತಲುಪ್ತಾರೆ. ಅಲ್ಲಿ ಸುಮಾರು ಅಷ್ಟು ದೊಡ್ಡ ಬ್ಯಾಗನ್ನು ನೋಡಿ ಅಲ್ಲಿ ಸೆಕ್ಯೂರಿಟಿ ಕೇಳ್ತಾರೆ. ಏನು ಮೇಡಮ್ ಇದು, ಇಷ್ಟು ದೊಡ್ಡ ಬ್ಯಾಗು? ಇದೇನು ಸಿಕ್ಕಾಪಟ್ಟೆ ತೂಕ ಇದ್ದಾಗಿದೆ, ಅಷ್ಟೆಲ್ಲ ವೆಯ್ಟ್ ಅಲೋ ಇಲ್ಲ ಮೇಡಮ್. ಆಮೇಲೆ ಬ್ಯಾಗಲ್ಲಿ ಏನೇನಿದೆ ಚೆಕ್ ಮಾಡಬೇಕು, ಬ್ಯಾಗ್ ಓಪನ್ ಮಾಡಿ ತೋರಿಸಿ. ಅಲ್ರಿ, ಇದೇನು ಫ್ಲೈಟಾ? ಅಷ್ಟೇ ಕೆಜಿ ತೂಕ ಇರಬೇಕು, ಇಷ್ಟೇ ಕೆಜಿ ತೂಕ ಇರಬೇಕು ಅಂತ ಹೇಳ್ತೀರಲ್ಲ, ಟ್ರೈನಿಗೆಲ್ಲ ನೀವು ಅದು ಹೇಗೆ ಅಲೋ ಇಲ್ಲ ಅಂತ ಹೇಳ್ತೀರಾ? ವಾದ ಮಾಡಬೇಡಿ ಮೇಡಮ್, ಇದು ರೂಲ್ಸು. ಬರೀ ನಿಮ್ಮೊಬ್ಬರಿಗೆ ಅಷ್ಟೇ ಅಲ್ಲ, ಎಲ್ಲರಿಗೂ ಇದೇ ರೂಲ್ಸ್ ಇರೋದು. ಬ್ಯಾಗ್ ಓಪನ್ ಮಾಡು ತೋರಿಸಿ, ಆಮೇಲೆ ವೆಯ್ಟ್ ಕೂಡ ಚೆಕ್ ಮಾಡ್ತೀವಿ. ಓವರ್ ವೆಯ್ಟ್ ಇದ್ದರೆ ಅಲೋ ಮಾಡಲ್ಲ. ಅಮ್ಮ ಸುಮ್ಮನೆ ಆಟೋ ಮಾಡ್ಕೊಂಡು ಹೋಗೋಣ ನಡೀರಿ. ಇಲ್ಲಿ ಇವ್ರ ಜೊತೆ ವಾದ ಮಾಡ್ತಾ ನಿಂತರೆ ಇವಳು ಬ್ಯಾಗಲ್ಲಿರೋ ಊರಲ್ಲಿರೋ ಸಾಮಾನೆಲ್ಲ ತುಂಬ್ಕೊಂಡು ಬಂದಿದ್ದಾಳೆ, ಅದನ್ನೆಲ್ಲ ತೆಗೆದು ತೋರಿಸ್ತಾ ಕೂತ್ಕೊಂಡ್ರೆ ಇಲ್ಲೇ ಟೈಮ್ ಹೊರಟೋಗುತ್ತೆ. ನಡೀರಿ ಸುಮ್ಮನೆ ಆಟೋ ಮಾಡ್ಕೊಂಡು ಹೋಗೋಣ. ಆಟೋದವ್ರು ಜಾಸ್ತಿ ಚಾರ್ಜ್ ಮಾಡ್ತಾರಲ್ವೇನೋ? ಏನು ಮಾಡ್ತಿ ಹೇಳಮ್ಮ, ಈ ಮೇಡಮ್ಮು ಎಲ್ಲಿ ಹೋದ್ರೂ 1000 kg ಬ್ಯಾಗ್ ಹೊತ್ಕೊಂಡು ಓಡಾಡ್ತಾರೆ. ನಮ್ಮ ಅರ್ಧಕ್ಕರ್ಧ ಟೈಮ್ ಇವಳು ಬ್ಯಾಗ್ ಚೆಕ್ಕಿಂಗು ಇದರಲ್ಲೇ ಕಳೆದು ಹೋಗುತ್ತೆ, ಯಾವ ಕೆಲಸನೂ ನೆಟ್ಟಗಾಗಲ್ಲ. ಹೌದು, ನನ್ನ ಬ್ಯಾಗಿಂದಾನೇ ನಿಮ್ಮ ಕೆಲ್ಸಗಳೆಲ್ಲ ಆಗ್ತಿಲ್ಲ. ಸುಮ್ಮನಿರಿ ಸಾಕು. ಒಂದು ಕೆಲಸ ಮಾಡಿ, ನನ್ನ ನೀವು ಎಲ್ಲಿಗೂ ಜೊತೆ ಕರ್ಕೊಂಡೇ ಹೋಗ್ಬೇಡಿ, ಮನೇಲೇ ಇಟ್ಬಿಡಿ. ಮನೇಲೇ ಒಂದು ರೂಮಲ್ಲೇ ಬಿದ್ದಿರ್ತೀನಿ ಯಾವಾಗಲೂ. ನೋಡ್ಸುಮ್ಮ, ಮತ್ತೆ ನಿನ್ನ ಡ್ರಾಮಾ ಶುರು ಮಾಡ್ಕೋಬೇಡ. ಈ ಥರ ಎಲ್ಲ ಇಶ್ಯೂ ಆದಾಗ ನಿನ್ನ ಡ್ರಾಮಾ ಶುರು ಮಾಡಿಬಿಡ್ತೀಯ. ಅಲ್ಲಿ ಪ್ರಾಬ್ಲಮ್ ಆಗಿರೋದೇ ನಿನ್ನಿಂದ ಆಗಿರುತ್ತೆ, ಅದನ್ನು ಅರ್ಥ ಮಾಡ್ಕೊಳ್ಳಲ್ಲ. ಅಲ್ಲೋ ರಘು, ಮೊದಲು ನನ್ನನ್ನು ಕರ್ಕೊಂಡು ಹೋಗಿ ಟ್ರೈನ್ ಹತ್ಸಪ್ಪ, ಆಮೇಲೆ ಬೇಕಿದ್ರೆ ನೀವಿಬ್ರು ಗಂಡ ಹೆಂಡತಿ ಮನೆಗೆ ಹೋಗಿ ಬೇಕಾದಷ್ಟು ಜಗಳ ಆಡ್ರಿ, ಆಯ್ತಾ? ಸರಿ ನಮ್ಮ ಆಯ್ತು, ನಡೀರಿ ಹೋಗೋಣ, ಯಾವುದಾದ್ರೂ ಆಟೋ ಹಿಡಿಯೋಣ. 3 ಜನ ಮೆಟ್ರೋ ಸ್ಟೇಷನ್ನಿಂದ ಆಚೆ ಬಂದು ಒಂದು ಆಟೋನ ನಿಲ್ಲಿಸ್ತಾರೆ. ಸರ್, ರೈಲ್ವೆ ಸ್ಟೇಷನಿಗೆ ಬರ್ತೀರಾ? ಬರ್ತೀನಿ, 500 ರೂಪಾಯಿ ಆಗತ್ತೆ. ಏನಪ್ಪ 500 ರೂಪಾಯ? ಇಲ್ಲಿಂದ ರೈಲ್ವೆ ಸ್ಟೇಷನ್ ಎಷ್ಟು ಮಹಾ ದೂರ ಇದೆ, 500 ರೂಪಾಯಿ ಅಂತ ಹೇಳ್ತೀಯಲ್ಲಪ್ಪ? 5 ಜನಕ್ಕೆ 500 ರೂಪಾಯಿ ಆಗೋದು. ಏನು 5 ಜನನ? ನಾವಿರೋದು 3 ಜನ, ಯಾಕೆ ನಿಮಗೆ ಕಣ್ ಕಾಣಿಸ್ತಾ ಇಲ್ವಾ? ನನ್ನ ಮುದ್ದಿನ ಹೆಂಡತಿ, ನಿನಗೆ ಅರ್ಥ ಆಗ್ಲಿಲ್ವಾ? ಈ ನಿನ್ನ ಬ್ಯಾಗ್ ಇದೆಯಲ್ಲ, ಈ ಬ್ಯಾಗನ್ನು ಅವರು 2 ಜನಕ್ಕೆ ಕನ್ಸಿಡರ್ ಮಾಡ್ತಾ ಇದ್ದಾರೆ. ನಿನ್ನ ಬ್ಯಾಗ್ ತೂಕ ಮತ್ತು ಇಬ್ಬರು ಮನುಷ್ಯರಿಗಿಂತನೂ ಜಾಸ್ತಿನೇ ಇರ್ಬೋದು, ಹೇಳೋಕ್ಕಾಗಲ್ಲ. ರಘು, ಹೋಗ್ಲಿ ಬಿಡಪ್ಪ, ನೀವಿಬ್ರೇನು ಬರೋದು ಬೇಡ, ನಾನೊಬ್ಳೆ ಆಟೋದಲ್ಲಿ ಹೋಗಿ ಟ್ರೈನ್ ಹತ್ತುತ್ತೀನಿ, ಆಯ್ತಾ? ಬೇಡ ಸುಮ್ಮನಿರಮ್ಮ, ನೀನೊಬ್ಳನ್ನೇ ಏನು ಕಳಿಸೋದು? 500 ರೂಪಾಯಿ ಕೊಟ್ಟರೆ ಆಯಿತು, ನಡೀರಿ ಹೋಗೋಣ. ಸರಿ, 500 ರೂಪಾಯಿ ಕೊಡ್ತೀವಿ, ನಡೀರಿ ಹೋಗೋಣ. ನಾವು ಮೆಟ್ರೋಗಿಂತ ಆಟೋದಲ್ಲಿ ಬಂದಿದ್ದೆ ಚೆನ್ನಾಗಾಯ್ತಲ್ವಾ? ಒಳ್ಳೆ ಗಾಳಿ, ಆಹಾ, ಆ ಮೆಟ್ರೋಗಿಂತ ಆಟೋದಲ್ಲಿ ಬರೋ ಮಜಾನೇ ಬೇರೆ. ಸಾಕು ಸುಮ್ಮನಿರು ಸುಮ, ಮೆಟ್ರೋದಲ್ಲಿ ಬಂದಿದ್ರೆ ಬರೀ 100 ರೂಪಾಯಲ್ಲಿ ಬರ್ತಿದ್ವಿ. ನೋಡಿ ಇವಾಗ ಆಟೋಗೆ 5 ಪಟ್ಟು ಜಾಸ್ತಿ ಹಣ ಕೊಟ್ಟು ಬರಬೇಕಾಯ್ತು. ಹೋಗ್ಲಿ ಬಿಡಿ ಅತ್ತೆ, ಈ ವಿಷಯ ಎಲ್ಲ ಇಟ್ಕೊಂಡು ಯಾಕೆ ಕೋಪ ಮಾಡ್ಕೊಳ್ತೀರಾ? ಊರಿಗೆ ಹೋಗ್ತಿದ್ದೀರಾ, ಆರಾಮಾಗಿ ಊರಿಗೆ ಹೋಗಿ ಎಂಜಾಯ್ ಮಾಡ್ಕೊಂಡು ಬನ್ನಿ. ಸರಿ ಆಯಿತು. ನೋಡಿ, ನೀವಿಬ್ಬರು ಜಗಳ ಮಾಡ್ಕೊಳಕ್ಕೆ ಹೋಗಬೇಡಿ. ಸರಿ ಆಯ್ತಮ್ಮ, ನಡಿ, ಟ್ರೈನ್ ಬಂತು ಅನ್ಸುತ್ತೆ. ಇಬ್ರು ಪದ್ಮನ ಟ್ರೈನ್ ಹತ್ಸಿ ವಾಪಸ್ ಮನೆಗೆ ಹೊರಡ್ತಾರೆ. ಸುಮಾ, ಎಲ್ಲೇ ಹೋದ್ರೂ ಅನ್ನೆಸೆಸರಿಯಾಗಿ ಇಷ್ಟು ದೊಡ್ಡ ದೊಡ್ಡ ಬ್ಯಾಗ್ ಹೊತ್ಕೊಂಡು ಅಡ್ಡಾಡೋ ನಿನ್ನ ಅಭ್ಯಾಸನ ದಯವಿಟ್ಟು ಬಿಡು. ನೋಡ್ದಿಯಲ್ಲ ಇವತ್ತು ಎಷ್ಟೆಲ್ಲ ಸಮಸ್ಯೆ ಆಯಿತು. ಆಯ್ತಾಯ್ತು, ಈಗ ನಡೀರಿ. ಮನೆಗೆ ಹೋದ ತಕ್ಷಣ ನಿಮಗೆ ಬಿಸಿ ಬಿಸಿ ಮಸಾಲೆ ಟೀ ಮಾಡಿ ಅದ್ರ ಜೊತೆಗೆ ಪಕೋಡ ಕೂಡ ಮಾಡ್ಕೊಡ್ತೀನಿ. ಒಳ್ಳೆ ಕಾಂಬಿನೇಷನ್. ಸರಿ ನಡಿ. ಇಬ್ರು ಮನೆಗೆ ಬರೋಷ್ಟೊತ್ತಿಗೆ ರಘು ಕಸಿನ್ ಸಿಸ್ಟರ್ ಪ್ರಿಯಾಂಕಾ ಮನೆ ಬಾಗ್ಲಲ್ಲಿ ಕಾಯ್ತಾ ಇರ್ತಾಳೆ. ಅಣ್ಣ, ಅದಕ್ಕೆ ಎಲ್ಲಿ ಹೋಗಿದ್ರಿ ಇಬ್ರು? ನಾನು ಎಷ್ಟೊತ್ತಿಂದ ಇಲ್ಲಿ ಕಾಯ್ತಾ ಇದ್ದೀನಿ ಗೊತ್ತಾ?
ಅಯ್ಯೋ ಪ್ರಿಯಾಂಕಾ, ಹೌದಾ? ಅಯ್ಯೋ ಎಷ್ಟೊತ್ತಿಂದ ಕಾಯ್ತಾ ಇದೀವೇನೋ. ಅದು ಅಮ್ಮ ಇವತ್ತು ಊರಿಗೆ ಹೊರಟಿದ್ರಾ, ಅವ್ರನ್ನ ರೈಲ್ವೆ ಸ್ಟೇಷನಿಗೆ ಡ್ರಾಪ್ ಮಾಡೋಣ ಅಂತ ನಾನು ಸುಮಾ ಇಬ್ರು ಹೋಗಿದ್ವಿ. ನೀನೇನಾದರೂ ಬರೋ ವಿಷಯ ಮೊದಲೇ ಗೊತ್ತಾಗಿದ್ರೆ ಸುಮನಾದರೂ ಮನೇಲಿ ಇರ್ತಾ ಇದ್ಲು. ಮತ್ತೆ ಪ್ರಿಯಾಂಕಾ ಹೇಗಿದ್ಯಾ? ಗಂಡನ ಮನೇಲಿ ಎಲ್ಲ ಆರಾಮಿದಾರ ತಾನೆ? ಅದಕ್ಕೆ ನಾನು ಆರಾಮಿದ್ದೀನಿ, ಎಲ್ಲ ಆರಾಮಿದ್ದಾರೆ. ನೀವು ಮೊದಲು ಬಾಗ್ಲು ಡೋರ್ ಓಪನ್ ಮಾಡಿ ಮನೆ ಒಳಗೆ ಹೋದ್ಮೇಲೆ ನಿಮ್ಮ ಹತ್ರ ಎಲ್ಲ ಮಾತಾಡ್ತೀನಿ. ಸರಿ ಸರಿ ಬಾ, ಪಾಪ ಇಲ್ಲೇ ಹೊರಗಡೆನೇ ಎಷ್ಟೊತ್ತಿಂದ ಕಾಯ್ತಾ ಇದ್ದೆ ಅಲ್ವಾ. ಸರಿ ಬಾ ಒಳಗಡೆ ಹೋಗೋಣ. ಅತ್ತಿಗೆ, ನನ್ನ ನಾದಿನಿದು ಮದುವೆ ಸೆಟಲ್ ಆಗಿದೆ, ಅದಕ್ಕೆ ನನಗೊಂದಷ್ಟು ಶಾಪಿಂಗ್ ಮಾಡೋದಿತ್ತು. ಶಾಪಿಂಗ್ ಮಾಡೋದ್ರಲ್ಲಿ ನೀವು ನನಗೆ ಹೆಲ್ಪ್ ಮಾಡ್ತೀರಾ ಅಂತಾನೆ ನಾನು ಇಲ್ಲಿಗೆ ಬಂದಿದ್ದು. ಪ್ರಿಯಾಂಕಾ, ಒಳ್ಳೆ ಕೆಲಸನೇ ಮಾಡಿದ್ಯಾ. ಹೇಗೂ ನನಗೂ ಶಾಪಿಂಗ್ ಅಂದರೆ ತುಂಬ ಇಷ್ಟ. ಹೇಗೂ ನಾನು ಒಂದು ಸ್ವಲ್ಪ ಶಾಪಿಂಗ್ ಮಾಡಬೇಕಿತ್ತು. ಶಾಪಿಂಗ್ ಅಂದರೆ ನಿಮ್ಮ ಅಣ್ಣ ಅಂತೂ ನನ್ನ ಜೊತೆ ಬರಲ್ಲ, ಒಬ್ಬಳೇ ಹೋಗಬೇಕಾಗತ್ತೆ. ಈಗ ನೀನು ಬಂದಿದೆಯಲ್ಲ, ಚೆನ್ನಾಗಾಯ್ತು. ನಿನ್ನ ಜೊತೆ ಶಾಪಿಂಗಿಗೆ ಬರೋಕ್ಕೆ ನನಗೂ ತುಂಬ ಖುಷಿ. ನಾಳೆ ಇಬ್ಬರು ಒಟ್ಟಿಗೆ ಶಾಪಿಂಗಿಗೆ ಹೋಗೋಣ. ನಿನ್ನ ನಾನು ಒಳ್ಳೊಳ್ಳೆ ಶಾಪಿಂಗ್ ಮಾಡೋ ಜಾಗ ಕರ್ಕೊಂಡೋಗ್ತೀನಿ. ಸರಿ ಅದಕ್ಕೆ. ನಿಮ್ಮಿಬ್ರು ಶಾಪಿಂಗ್ ಬಗ್ಗೆ ಮಾತು ಕೇಳಿ ನನಗೆ ಸಖತ್ ನಿದ್ದೆ ಬರೋಕ್ಕೆ ಶುರುವಾಗಿದೆ. ನಾನು ಹೋಗಿ ಮಲ್ಕೋತೀನಿ, ನೀವಿಬ್ರು ಮಾತಾಡ್ಕೊಳ್ಳಿ. ಪ್ರಿಯಾಂಕಾ, ಇನ್ನೊಂದು ಅರ್ಧ ಗಂಟೆ ಬಿಟ್ಟು ನಾವು ಶಾಪಿಂಗಿಗೆ ಹೊರಡೋಣ. ಅಷ್ಟರಲ್ಲಿ ನೀನು ಬ್ಯಾಗ್ ಎಲ್ಲ ಪ್ಯಾಕ್ ಮಾಡ್ಕೊಂಡ್ಬಿಡು. ಏನದಕ್ಕೆ? ಮಾರ್ಕೆಟಿಗೆ ಹೋಗೋಕ್ಕೆ ಬ್ಯಾಗ್ ಪ್ಯಾಕ್ ಮಾಡ್ಕೋಬೇಕಾ? ನಾನು ಅಲ್ಲಿಂದ ಸೀದಾ ಮನೆಗಂತೂ ಹೊರಟಿಲ್ಲ, ಮತ್ತು ಬ್ಯಾಗ್ ಪ್ಯಾಕ್ ಯಾಕೆ? ಅಯ್ಯೋ ಪ್ರಿಯಾಂಕಾ, ನಾನು ನಿನ್ನನ್ನು ಸೀದಾ ಅಲ್ಲಿಂದ ಮನೆಗೆ ಹೋಗ್ಬಿಡು ಅಂತ ಹೇಳ್ತಿಲ್ಲ. ನಾನು ಹೇಳಿದ್ದು ನಾವು ಶಾಪಿಂಗಿಗೆ ಅಂತ ಹೊರಗಡೆ ಹೋಗ್ತಾ ಇದೀವಲ್ವಾ, ಹಾಗಾಗಿ ಅಗತ್ಯ ವಸ್ತುಗಳನ್ನೆಲ್ಲ ಪ್ಯಾಕ್ ಮಾಡ್ಕೊ ಅಂತ ಹೇಳಿದ್ ನಾನು. ಸರಿ ಬಾಬಾ, ನಾನು ನಿನಗೆ ಬ್ಯಾಗ್ ಪ್ಯಾಕ್ ಮಾಡೋಕ್ಕೆ ಹೆಲ್ಪ್ ಮಾಡ್ತೀನಿ. ಆ ಸರಿ ಅದಕ್ಕೆ. ಸುಮಾ ರೂಮಿಗೆ ಹೋಗಿ ದೊಡ್ಡ ಬ್ಯಾಗ್ ಎತ್ಕೊಂಡು ಬರ್ತಾಳೆ. ಇದೇನದಕ್ಕೆ ಇದು? ಇಷ್ಟು ದೊಡ್ಡ ಬ್ಯಾಗು? ಇಷ್ಟು ದೊಡ್ಡ ಬ್ಯಾಗು ಹಿಡಿಯೋಷ್ಟು ನಾವು ಶಾಪಿಂಗು ಮಾಡಲ್ವಲ್ಲ. ಅಯ್ಯೋ ಪ್ರಿಯಾಂಕಾ, ಇದು ಶಾಪಿಂಗಿಗೋಸ್ಕರ ತಗೊಂಡಿರೋ ಬ್ಯಾಗ್ ಅಲ್ಲ. ಶಾಪಿಂಗಿಗೆ ನಾನು ಬೇರೆ ಬ್ಯಾಗ್ ತಗೋತಾ ಇದ್ದೀನಿ. ಇದ್ರಲ್ಲಿ ನಾನು ಹೊರಗಡೆ ಹೋದಾಗ ನಮಗೆ ಬೇಕಾಗುವಂಥ ಅಗತ್ಯ ವಸ್ತುಗಳನ್ನ ಇಟ್ಕೊಳಕ್ಕೆ ಅಂತ ತಂದಿರೋದು. ಹಾ ಅದು ಸರಿ, ಶಾಪಿಂಗಿಗೆ ಅಂತ ನೀನು ಎಷ್ಟು ದುಡ್ಡು ತಂದಿದೀಯಾ? ಒಂದು 15,000 ರೂಪಾಯಿ ತಂದಿದ್ದೀನಿ ಅದಕ್ಕೆ. ಆದರೆ ಅಷ್ಟು ಕ್ಯಾಶ್ನ ಇಟ್ಕೊಂಡು ಹೋಗೋದು ಚೆನ್ನಾಗನ್ಸುತ್ತಾ? ಭಯ ಆಗುತ್ತಪ್ಪ. ಒಂದು ಸ್ವಲ್ಪ ಹಣ ಮನೇಲಿಟ್ಟು ಒಂದು ಸ್ವಲ್ಪ ಇಟ್ಕೊಳ್ಳ? ಬೇಡ ಬೇಡ ಪ್ರಿಯಾಂಕಾ, ಅಷ್ಟು ಹಣನೂ ಇಟ್ಕೋ. ಶಾಪಿಂಗಿಗೆ ಹೋದಾಗ ಮತ್ತೆ ಬೇಕೇ ಆಗುತ್ತಲ್ವಾ, ಹಾಗಾಗಿ ಒಂದು ಕೆಲಸ ಮಾಡು. ನೀನು ನಿನ್ನ ಹತ್ರ ಇರೋ ಚಿಕ್ಕ ಪರ್ಸಲ್ಲಿ ಒಂದು 2,000 ಅಷ್ಟೇ ಇಟ್ಕೋ. ಮಿಕ್ಕಿದ್ದು 13,000 ಪೂರ್ತಿ ಈ ಬ್ಯಾಗ್ ಒಳಗೆ ಇಟ್ಬಿಡು. ದುಡ್ಡು ಇಟ್ಬಿಟ್ಟು ಅದ್ರ ಜೊತೆ ಒಂದು ಬಾಟ್ಲು ಕೋಲ್ಡ್ ವಾಟರು, ಒಂದು ಬಾಟ್ಲು ನಾರ್ಮಲ್ ವಾಟರು, ಒಂದು ಬಾಟಲ್ ಹಾಟ್ ವಾಟರು, ಹಾಗೆ ಒಂದೊಂದು ಜೊತೆ ಬಟ್ಟೆ ಎಲ್ಲ ಇಟ್ಬಿಡು. ಏನದಕ್ಕೆ ಬಟ್ಟೆ ಎಲ್ಲ ಇಡಬೇಕಾ? ಯಾಕೆ? ಯಾಕೆ ಅಂದರೆ ಇದಕ್ಕಿದ್ದಕ್ಕೆ ಮಳೆ ಗಿಳೆ ಬಂತಪ್ಪ, ನಾವು ಒದ್ದೆ ಆಗ್ಬಿಟ್ವಿ, ಅವಾಗ ಬೇಕಾಗುತ್ತಲ್ಲ. ಹಾಂ, ಹಾಗೆ ಒಂದು ಟವಲ್ಲು ಇಟ್ಬಿಡು ಆಯ್ತಾ. ಆಮೇಲೆ ಒಂದು ಛತ್ರಿ, ಆಮೇಲೆ ಸನ್ ಗ್ಲಾಸಸ್ಸು, ಆಮೇಲೆ ಒಂದು ಜೊತೆ ಎಕ್ಸ್ಟ್ರಾ ಚಪ್ಪಲಿ. ನಡ್ಕೊಂಡು ಹೋಗೋವಾಗ ಏನೋ ಬೈ ಚಾನ್ಸು ನಾವು ಹಾಕಿ ಚಪ್ಪಲಿ ಕಿತ್ತೋಯ್ತಪ್ಪ, ಅವಾಗ ಬೇಕಾಗುತ್ತಲ್ವಾ. ಆಮೇಲೆ ನಾನೊಂದು ಸ್ವಲ್ಪ ಸ್ನ್ಯಾಕ್ಸ್ ಎಲ್ಲ ಪ್ಯಾಕ್ ಮಾಡಿ ಅದನ್ನು ಇಟ್ಬಿಡ್ತೀನಿ. ಹೀಗೆ ಸ್ವಲ್ಪ ಹೊತ್ತಲ್ಲಿ ಸುಮ್ಮ ಆ ಬ್ಯಾಗ್ ತುಂಬ ತುಂಬಿಸ್ಬಿಡ್ತಾಳೆ. ಇಬ್ಬರು ಶಾಪಿಂಗಿಗೆ ಹೊರಡ್ತಾರೆ. ಅದಕ್ಕೆ ಈ ಬ್ಯಾಗ್ ಸಿಕ್ಕಾಪಟ್ಟೆ ಭಾರ ಇದೆ, ಎತ್ಕೊಳ್ಳೋಕೆ ಆಗ್ತಾ ಇಲ್ಲ. ಏನು ಸ್ವಲ್ಪ ಹೊತ್ತಲ್ಲ ಪ್ರಿಯಾಂಕಾ, ಇಟ್ಕೋ, ಏನಾಗಲ್ಲ. ಅಷ್ಟೊತ್ತಿಗೆ ಬೈಕಲ್ಲಿ ಬರೋ ಇಬ್ರು ಆ ದೊಡ್ಡ ಬ್ಯಾಗು ಈಸಿಯಾಗಿ ಕೈ ಸಿಕ್ಕಿರೋದ್ರಿಂದ ಅದನ್ನ ಕಿತ್ಕೊಂಡು ಹೊರಟೋಗ್ಬಿಡ್ತಾರೆ. ಅದಕ್ಕೆ ಬ್ಯಾಗ್ ಕಿತ್ಕೊಂಡು ಹೋದ್ರಲ್ಲ, ಕಳ್ಳ ಕಳ್ಳ, ಯಾರಾದ್ರೂ ಹೆಲ್ಪ್ ಮಾಡಿ ಪ್ಲೀಸ್. ಅದಕ್ಕೆ ನಾವು ಎಷ್ಟು ಕೂತ್ಕೊಂಡ್ರು ವೇಸ್ಟ್, ಅವ್ರಾಗ್ಲೇ ಹೋಗಾಯ್ತು. ಅದಕ್ಕೆ ಅದ್ರಲ್ಲಿ 13,000 ರೂಪಾಯಿ ದುಡ್ಡು ಇಟ್ಟಿದ್ನಲ್ಲ, ದುಡ್ಡು ಹೋಯ್ತಲ್ಲ. ಅದಕ್ಕೆ ಈಗ ನನ್ನ ಮನೆಯವ್ರಿಗೆ ಏನು ಹೇಳಿ? ಸರಿ ಉಗಿಸ್ಕೊತೀನಿ. ನಾನು ಅನ್ಕೊಂಡಾಗೆ ಅರ್ಧ ದುಡ್ಡು ಮನೇಲಿಟ್ಟು ಅರ್ಧ ದುಡ್ಡು ತಂದಿದ್ರೆ ಕೊನೆ ಪಕ್ಷ ಅರ್ಧ ಹಣನಾದರೂ ನನಗೆ ಉಳಿತಿತ್ತು. ಆದರೆ ಈಗ ನೋಡಿ 13,000 ರೂಪಾಯಿ ಹೊರಟೋಯ್ತು. ಬೇಜಾರು ಮಾಡ್ಕೊಬೇಡ ಪ್ರಿಯಾಂಕಾ, ಬಾ ಪೊಲೀಸ್ಗೊಂದು ಕಂಪ್ಲೇಂಟ್ ಕೊಟ್ಟು ಬರೋಣ. ಸುಮಾ ಪ್ರಿಯಾಂಕಾಗೆ ಹೇಗೂ ಸಮಾಧಾನ ಮಾಡಿ ಹೋಗಿ ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಡ್ತಾಳೆ. ಆದರೆ ಇಬ್ಬರಿಗೂ ಅದರಿಂದ ಏನೂ ಪ್ರಯೋಜನ ಇಲ್ಲ ಅಂತಲೂ ಗೊತ್ತಿರುತ್ತೆ. ಸಂಜೆ ರಘು ಮನೆಗೆ ಬಂದವನು ಸುಮಾಗೆ ಬೈತಾನೆ. ಸುಮಾ, ಎಲ್ಲೇ ಹೋದ್ರೂ ಅನ್ನೆಸೆಸರಿಯಾಗಿ ದೊಡ್ಡ ದೊಡ್ಡ ಬ್ಯಾಗ್ ಹೊತ್ಕೊಂಡು ಓಡಾಡ್ತೀಯಲ್ಲ. ನೋಡಿ ಇವತ್ತು ನೀನು ಈ ಹುಚ್ಚಾಟದಿಂದ ಪಾಪ ಪ್ರಿಯಾಂಕಂಗೂ ತೊಂದರೆ ಆಗೋ ಹಾಗೆ ಮಾಡಿದೆ. ಅಷ್ಟು ದೊಡ್ಡ ಬ್ಯಾಗ್ ಹೊತ್ಕೊಂಡು ಹೋಗೋದ್ರ ಬದಲು ಒಂದು ಚಿಕ್ಕ ಪರ್ಸಲ್ಲಿ ದುಡ್ಡು ಅಷ್ಟೇ ಇಟ್ಕೊಂಡು ಹೋಗಿದ್ದಿದ್ರೆ ಅದನ್ನ ಅಷ್ಟು ಈಸಿಯಾಗಿ ಇಟ್ಕೊಳಕ್ಕೆ ಆಗ್ತಿರ್ಲಿಲ್ಲ. ಆ ದೊಡ್ಡ ಬ್ಯಾಗು ಈಸಿಯಾಗಿ ಕೈಗೆ ಸಿಕ್ತು, ಹೇಳ್ಕೊಂಡು ಹೋದ್ರು. ನೋಡೀಗ ಪಾಪ ಎಷ್ಟು ದುಡ್ಡು ಹೋಯ್ತು ಅವಳ್ದು. ಇದ್ರಲ್ಲಿ ನಂದೇನ್ರಿ ತಪ್ಪಿದೆ? ಹೋಗ್ಲಿ ಬಿಡಿ, ಏನಾಗಬೇಕಾಗಿತ್ತು ಅದಾಯ್ತು ಅಷ್ಟೇ. ಆಗೋದನ್ನ ಯಾರಾದರೂ ತಡೆಯೋಕ್ಕಾಗತ್ತಾ? ಈಗ ಅದೆಲ್ಲ ಬಿಟ್ಟು ನೀವು ಅವಳಿಗೆ ಹೆಲ್ಪ್ ಮಾಡಿ. ಈಗ ಅವಳು ಎಷ್ಟು ಹಣ ಕಳ್ಕೊಂಡಿದ್ದಾಳೋ ಅಷ್ಟು ಹಣನ ನೀವು ಅವಳಿಗೆ ಕೊಡಿ. ಇಲ್ಲ ಅಂದರೆ ಅವಳು ಗಂಡನ ಮನೆಗೆ ಹೇಗೆ ಹೋಗ್ತಾಳೆ? ಮಾಡಲೇಬೇಕಲ್ಲ, ಇನ್ನೇನು ತಾನೇ ಮಾಡೋಕ್ಕಾಗತ್ತೆ. ತಪ್ಪು ನಮ್ಮ ಕಡೆ ಇದೆ ಅಲ್ವಾ. ಸುಮ್ಮನೆ 13,000 ರೂಪಾಯಿ ಕಳ್ಕೊಳ್ಳೋ ಹಾಗೆ ಮಾಡಿದೆ ನನಗೆ. ಪ್ರಿಯಾಂಕಾ, ಬೇಜಾರು ಮಾಡ್ಕೋಬೇಡಮ್ಮ. ನೀನು ಕಳ್ಕೊಂಡಿರೋ 13,000 ರೂಪಾಯಿ ನಾನೇ ನಿನಗೆ ಕೊಡ್ತೀನಿ. ಆಯ್ತಣ್ಣ,
ಮಾನ್ಯ ದಿನ ಪ್ರಿಯಾಂಕಾ ಹಣ ಇಸ್ಕೊಂಡು ಅಲ್ಲಿಂದ ಹೋಗ್ತಾಳೆ. ಇನ್ನೂ ಸುಮ್ಮನೆ ಇರೋಕ್ಕಾಗಲ್ಲ. ಹೇಗಾದರೂ ಮಾಡಿ ಈ ಸುಮಂದು ಎಲ್ಲ ಕಡೆ ಈ 1000 kg ಬ್ಯಾಗ್ ಹೊತ್ಕೊಂಡು ಓಡಾಡೋ ಅಭ್ಯಾಸನ ಬಿಡಿಸ್ಲೇಬೇಕು. ಊರಿಗೆ ಹೋದಂತ ರಘು ತಾಯಿ ಕೂಡ ವಾಪಸ್ ಬರ್ತಾಳೆ. ಅಮ್ಮ, ಸುಮಾ, ಇವತ್ತು ಹೇಗೂ ನನಗೆ ಆಫೀಸಿಗೆ ರಜಾ ಇದೆ. 3 ಜನ ಎಲ್ಲಾದರೂ ಸುತ್ತಾಡ್ಕೊಂಡು ಬರೋಣ. ಇಬ್ರು ಹೋಗಿ ರೆಡಿಯಾಗಿ. ವಾವ್, ಹೌದಾ ರೀ? ಯಾವುದು, ಎಲ್ಲಿಗೆ ಹೋಗೋಣ? ಅದನ್ನೆಲ್ಲ ನಾನು ಈಗಲೇ ಹೇಳೋಕ್ಕಾಗಲ್ಲ. ಇಬ್ರು ಹೋಗಿ ಮೊದಲು ರೆಡಿಯಾಗಿ ಬನ್ನಿ. ಹೌದಾ, ಸರಿ. ನಾನು ಹಾಗಾದ್ರೆ ಚೆನ್ನಾಗಿ ರೆಡಿ ಆಗಬೇಕು. ನಾನು ಬೇಗ ಹೋಗಿ ನನ್ನ ಬ್ಯಾಗ್ ಎಲ್ಲ ಪ್ಯಾಕ್ ಮಾಡಿಬಿಡ್ತೀನಿ. ಸರಿ ಆಯಿತು. ನೀನು ಹೋಗಿ ನಿನ್ನ ಬ್ಯಾಗ್ ಪ್ಯಾಕ್ ಮಾಡು. ಸುಮಾ ಹೋಗಿ ಮಾಮೂಲಿ ತರ ತನ್ನ ದೊಡ್ಡ ಸೂಟ್ ಕೇಸ್ನ ರೆಡಿ ಮಾಡ್ತಾಳೆ. ಓಹೋ, ಮತ್ತೆ ರೆಡಿ ಆಯ್ತಲ್ಲಪ್ಪ ಇವಳ ದೊಡ್ಡ ಸೂಟ್ ಕೇಸು. ಹೋಗ್ಲಿ ಬಿಡಮ್ಮ, ಅವಳದು ಮಾಮೂಲಿನ ಅಲ್ಲ. ನೀನು ಹೋಗಿ ಬೇಗ ರೆಡಿಯಾಗು. ರಘು ಇಬ್ಬರನ್ನು ಒಂದು ಮಾಲಿಗೆ ಕರ್ಕೊಂಡು ಬರ್ತಾನೆ. ನೋಡಿದ್ಯಾ, ಈ ಮಾಲಿಗೆ ನಾವು ಬಂದೇ ಇರಲಿಲ್ಲ ಅಲ್ವಾ? ಚೆನ್ನಾಗಿದೆ ಅಲ್ಲ? ಇವತ್ತು ಈ ಮಾಲ್ ಪೂರ್ತಿ ಸುತ್ತಾಡೋಣ. ಆಮೇಲೆ ಫುಡ್ ಕೋರ್ಟಲ್ಲಿ ಹೋಗಿ ಚೆನ್ನಾಗೆಲ್ಲ ತಿನ್ನೋಣ. ಮಾಲಿಗೆ ಬರಬೇಕಾಗಿತ್ತಾ? ನಾನು ಬೇರೆ ಯಾವುದೋ ಜಾಗ ಇರಬೇಕು ಅಂತ ಅನ್ಕೊಂಡಿದ್ದೆ. ಯಾಕೆ? ಮಾಲಿಗೆ ಬಂದಿದ್ದು ನಿನಗಿಷ್ಟ ಆಗಲಿಲ್ವಾ? ಇಲ್ಲಿ ಸುತ್ತಾಡೋದು, ಫುಡ್ ಕೋರ್ಟಲ್ಲಿ ತಿನ್ನೋದು ಯಾವುದು ನಿನಗಿಷ್ಟ ಇಲ್ವಾ? ಪರವಾಗಿಲ್ಲ ಬಿಡು, ನಾನು ಅಮ್ಮ ಸುತ್ತಾಡ್ತೀವಿ. ಇಲ್ಲ, ಮಾಲಿಗೆ ಬಂದಿದ್ದು ಇಷ್ಟ ಆಗಲಿಲ್ಲ ಅಂತ ನಾನೆಲ್ಲಿ ಹೇಳಿದೆ. ಅದು ಈ ಬ್ಯಾಗು ಇವತ್ತು ಯಾಕೋ ತುಂಬಾ ಭಾರ ಆಗಿದೆ. ಇದನ್ನ ಇಟ್ಕೊಂಡು ಮಾಲೆಲ್ಲ ಹೇಗಪ್ಪ ಅಡ್ಡಾಡೋದು ಅಂತ ಅಷ್ಟೇ. ರೀ, ಸ್ವಲ್ಪ ಹೊತ್ತು ಈ ಬ್ಯಾಗ್ನ ನೀವು ಇಟ್ಕೊಳ್ತೀರಾ? ಇಲ್ಲಪ್ಪ, ಇಲ್ಲ. ನಾನು ಯಾಕೆ ಇಟ್ಕೊಳ್ಳಿ? ನಿನ್ನ ಬ್ಯಾಗು ನೀನೇ ಇಟ್ಕೋಬೇಕು. ನಡೀರಿ, ಇನ್ನೂ ತುಂಬ ಸುತ್ತಾಡೋದಿದೆ. 3 ಜನನು ಸಂಜೆವರೆಗೂ ಮಾಲ್ ಸುತ್ತಾಡ್ತಾರೆ. ಸುಮಾ ಅಂತೂ ಆ ಬ್ಯಾಗ್ ಹೊತ್ಕೊಂಡು ಓಡಾಡಿ ಸಾಕಾಗ್ಬಿಟ್ಟಿರ್ತಾಳೆ. ಸುತ್ತಾಡ್ಕೊಂಡು 3 ಜನ ಮನೆಗೆ ಬರ್ತಾರೆ. ಈಗ ಮನೆ ಡೋರ್ ಓಪನ್ ಮಾಡೋ ಟೈಮ್. ರೀ, ಬೇಗ ಕೀ ತೆಗೀರಿ, ಡೋರ್ ಓಪನ್ ಮಾಡಿ. ನನ್ಗೆ ಅರ್ಜೆಂಟ್ ಬಾತ್ರೂಮಿಗೆ ಹೋಗಬೇಕು. ಅಷ್ಟೇ ಅಲ್ಲ, ಇಡೀ ದಿನ ಈ ಬ್ಯಾಗ್ ಹೊತ್ಕೊಂಡು ಸುತ್ತಾಡಿ ನನಗೆ ಸುಸ್ತಾಗ್ಬಿಟ್ಟಿದೆ. ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಬೇಕು. ಅರೆ, ನನಗೇನು ಡೋರ್ ಓಪನ್ ಮಾಡು ಅಂತ ಹೇಳ್ತಿದ್ಯಾ? ನೀನು ತಾನೇ ಕೀ ತೆಗಿಬೇಕಾಗಿದ್ದು. ಕೀ ನಿನ್ನ ಹತ್ರನೇ ಇದೆಯಲ್ಲ, ನಾನು ನಿನಗೆ ಕೊಟ್ಟಿದ್ದೀನಿ. ಏನು? ಕೀ ನನ್ನ ಹತ್ರ ಎಲ್ಲಿದೆ ರೀ? ನೀವು ನನಗೆ ಎಲ್ಲಿ ಕೊಟ್ಟಿದ್ದೀರಾ? ನಿನಗೆ ಕೊಟ್ಟಿದ್ದೀನಿ ಸುಮಾ. ನಿನ್ನ ಬ್ಯಾಗಲ್ಲಿ ಇಟ್ಕೊಂಡಿದ್ಯಾ ಕೀನಾ? ಏನು, ಈ ಬ್ಯಾಗಲ್ಲಿ ಇಟ್ಟಿದ್ದೀನಾ? ಹಾಂ, ಮತ್ತಿನ್ಯಾವ ಬ್ಯಾಗಲ್ಲಿ? ಇದೇ ಬ್ಯಾಗಲ್ಲಿ ಇಟ್ಕೊಂಡಿದ್ಯಾ. ನಿನಗೆ ಅರ್ಜೆಂಟ್ ಬಾತ್ರೂಮಿಗೆ ಹೋಗ್ಬೇಕು ತಾನೆ. ಬೇಗ ಕೀ ತೆಗೆದು ಡೋರ್ ಓಪನ್ ಮಾಡು. ಅಯ್ಯೋ, ಯಾರ ಹತ್ರ ಕೀ ಇದೆಯೋ ಬೇಗ ಡೋರ್ ಓಪನ್ ಮಾಡ್ರು. ನನಗೂ ಬಾತ್ರೂಮಿಗೆ ಹೋಗ್ಬೇಕು ಅರ್ಜೆಂಟು. ನಾವ ಮಾಲಲ್ಲಿ ಕೂಲ್ ಡ್ರಿಂಕ್ ಸ್ವಲ್ಪ ಜಾಸ್ತಿನೇ ಕುಡಿದ್ಬಿಟ್ವಿ, ಅದಕ್ಕೆ ಅರ್ಜೆಂಟ್ ಬಂದಿದೆ ಅನ್ಸುತ್ತೆ. ಸುಮ್ಮ ಬೇಗ ಬಾಗ್ಲು ಓಪನ್ ಮಾಡಮ್ಮ. ಹಾಂ ಅತ್ತೆ, ಈ ಬ್ಯಾಗ್ ಓಪನ್ ಮಾಡ್ತೀನಿ ರೀ. ಅರ್ಜೆಂಟಲ್ಲಿ ಸುಮ್ಮ ಬ್ಯಾಗ್ ಓಪನ್ ಮಾಡ್ತಾಳೆ. ಆದರೆ ಆ ಬ್ಯಾಗು ಪೂರ್ತಿ ಫುಲ್ ಆಗ್ಬಿಟ್ಟಿರತ್ತೆ. ಅದರಲ್ಲಿ ಕೀ ಹುಡುಕೋದು ಅಷ್ಟು ಸುಲಭ ಆಗಿರಲ್ಲ. ಅಯ್ಯೋ ದೇವ್ರೆ, ಕೀ ನಾನು ಎಲ್ಲಿ ಇಟ್ಬಿಟ್ಟಿದ್ದೀನಪ್ಪ. ಈ ಬ್ಯಾಗ್ ನೋಡಿದ್ರೆ ಈ ನಮ್ನಿ ತುಂಬಿದೆ. ಇದ್ರಲ್ಲ ಕೀ ಹುಡುಕೋದು ಅಷ್ಟು ಸುಲಭನಾ? ಮೇಲಿಂದ ಹುಡುಕಿದ್ರೆ ಕೀ ಸಿಗೋ ಥರ ಕಾಣ್ತಿಲ್ಲ. ಏನು ಮಾಡೋಕ್ಕಾಗಲ್ಲ. ಈ ಬ್ಯಾಗಲ್ಲಿರೋದನ್ನೆಲ್ಲ ಆಚೆ ತೆಗ್ದೆ ಹುಡುಕ್ಬೇಕೀಗ. ಸುಮಾ ಬ್ಯಾಗಲ್ಲಿರೋ ಎಲ್ಲ ವಸ್ತುನೂ ಆಚೆ ತೆಗಿತಾಳೆ. ಅಯ್ಯೋ ದೇವ್ರೆ, ಈ ಕೀ ಎಲ್ಲೂ ಹೋಯ್ತಪ್ಪ, ಸಿಗ್ತಾನೆ ಇಲ್ವಲ್ಲ. ಸುಮಾ ಬೇಗ ಕೀ ಹುಡುಕಿ ಬಾಗ್ಲು ತೆಗಿಯ, ನನಗೆ ತಡ್ಕೊಳಕ್ಕಾಗ್ತಿಲ್ಲ. ನಾನೇನು ಮಾಡಲಿ ಅತ್ತೆ? ನೀವೊಬ್ಬರೇ ಅಲ್ಲ, ನನಗೂ ಅರ್ಜೆಂಟ್ ಬಾತ್ರೂಮಿಗೆ ಹೋಗ್ಬೇಕು. ಅದು ಏನು ಮಾಡೋದು? ಈ ಕೀ ಸಿಗ್ತಾ ಇಲ್ವಲ್ಲ. ನಾನು ಯಾಕಾದ್ರೂ ಇಷ್ಟು ದೊಡ್ಡ ಬ್ಯಾಗ್ ತಗೊಂಡು ಇದರಲ್ಲಿ ಇಷ್ಟೊಂದು ಸಾಮಾನು ಯಾಕಾದ್ರೂ ಇಟ್ಕೊಂಡು, ಚಿಕ್ಕ ಬ್ಯಾಗ್ ಇಟ್ಕೊಂಡಿದ್ದಿದ್ರೆ ಈಸಿಯಾಗಿ ಸಿಕ್ಬಿಟ್ಟಿರ್ತಿತ್ತು. ತುಂಬಾ ಹೊತ್ತು ಹುಡುಕಿದ್ಮೇಲೆ ಬ್ಯಾಗಲ್ಲಿ ಎಲ್ಲ ವಸ್ತುಗಳ ಕೆಳ ಭಾಗದಲ್ಲಿ ಅವಳಿಗೆ ಕೀ ಸಿಗುತ್ತೆ. ಬೇಗ ಡೋರ್ ಓಪನ್ ಮಾಡಿಕೊಂಡು ಮೊದಲು ಬಾತ್ರೂಮಿಗೆ ಓಡ್ತಾರೆ. ಇಬ್ರು ಅವಸ್ಥೆನ ನೋಡಿ ರಘು ಜೋರಾಗಿ ನಗಾಡೋಕೆ ಶುರು ಮಾಡ್ತಾನೆ. ಏನು ಸುಮಾ, ಎಲ್ಲ ಕಡೆ ಅನ್ನೆಸೆಸರಿಯಾಗಿ 1000 kg ಬ್ಯಾಗ್ ಹೊತ್ಕೊಂಡು ಓಡಾಡ್ತಿದ್ಯಲ್ಲ, ಆ ತಪ್ಪಿನ ಅರಿವಾಯ್ತಾ ಇವತ್ತು? ಅದರಿಂದ ಏನೆಲ್ಲ ತೊಂದರೆ ಆಗ್ಬೋದು ಅಂತ ಇವತ್ತಾದರೂ ಅರ್ಥ ಆಯ್ತಾ? ಅರ್ಥ ಆಯ್ತು. ಇನ್ಮೇಲೆ ನಾನು ಎಲ್ಲ ಕಡೆನೂ ಅನ್ನೆಸೆಸರಿಯಾಗಿ ಅಷ್ಟು ದೊಡ್ಡ ಬ್ಯಾಗ್ ತುಂಬಿಸ್ಕೊಂಡು ಹೋಗಲ್ಲ. ಅದು ಸರಿ ರಘು, ನೀನು ಯಾಕೆ ಎಷ್ಟೊಂದು ಖುಷಿಯಾಗಿದೆಯಾ? ನನಗೆ ಬೇರೆ ಏನೋ ಇದೆ ಅಂತ ಅನ್ನಿಸ್ತಿದ್ಯಪ್ಪ. ಅಮ್ಮ, ನಾನು ಯಾಕೆ ನಗಾಡ್ತಾ ಇದ್ದೀನಂದ್ರೆ, ಮನೆ ಕೀನ ಇವಳು ಬ್ಯಾಗಲ್ಲಿ ಕೆಳ ಭಾಗದಲ್ಲಿ ಇಟ್ಟಿದ್ದು ನಾನೇ. ಇವಳಿಗೆ ಗೊತ್ತಾದ ಹಾಗೆ ಇಟ್ಟಿದ್ದೆ. ಹೂನಮ್ಮ, ಈ ಸುಮ್ಮ ಎಲ್ಲ ಕಡೆ ಅಷ್ಟು ದೊಡ್ಡ ಬ್ಯಾಗ್ ಹೊತ್ಕೊಂಡು ಬರ್ತಿದ್ಲಲ್ಲ, ಅವಳ ಅಭ್ಯಾಸದಿಂದ ಅದರಿಂದ ಆಗ್ತಿದ್ದ ತೊಂದರೆಗಳಿಂದ ಸಾಕಾಗ್ಬಿಟ್ಟಿದೆ. ನಾನು ಎಷ್ಟೇ ಹೇಳಿದ್ರು ಅವಳು ಅರ್ಥನೇ ಮಾಡ್ಕೊಳ್ತಿರ್ಲಿಲ್ಲ. ಅದಕ್ಕೆ ಅವಳಿಗೆ ಹೇಗಾದ್ರೂ ಮಾಡಿ ಅರ್ಥ ಮಾಡಿಸ್ಬೇಕು, ಬುದ್ಧಿ ಕಲಿಸ್ಬೇಕು ಅಂತ ಹೀಗೆ ಮಾಡಿದೆ. ನೋಡು, ಇನ್ಮೇಲೆ ಅವಳು ಅಪ್ಪಿ ತಪ್ಪಿನೂ ಸುಮ್ಮನೆ ಅಷ್ಟು ದೊಡ್ಡ ಬ್ಯಾಗ್ ಹೊತ್ಕೊಂಡು ಎಲ್ಲೂ ಬರಲ್ಲ ಅಲ್ವಾ ಸುಮಾ? ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪ್ಲೀಸ್ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಬಾಯ್ ಫ್ರೆಂಡ್ಸ್.